ಯೋಜನೆಯನ್ನು ತಯಾರಿಸಿ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೇವೆ. ಸೈಕಲ್ ಸ್ಟ್ಯಾಂಡ್ ಆಗಬೇಕು ಅನ್ನುವಂಥದ್ದು, ಇನ್ನು 2 ಕೊಠಡಿಗಳಾಗಬೇಕು ಅನ್ನುವಂಥದ್ದು, ಮತ್ತು ನಮ್ಮ 3 ತರಗತಿಗಳಿಗೂ ಕೂಡ ಅದು ನಮಗೆ ಏನು ಪ್ರೊಜೆಕ್ಟರ್ ಹಾಕೊಂಡು ಕ್ಲಾಸ್ ಮಾಡಲಿಕ್ಕೆ ಒಂದು ಸ್ಮಾರ್ಟ್ ಕ್ಲಾಸ್ ಆಗಬೇಕು ಅನ್ನುವಂಥದ್ದು, ಶಾಲೆಗೆ ಅಗತ್ಯ ಇರ್ತಕ್ಕಂಥ ಗ್ರಂಥಾಲಯನೇ ಆಗಲಿ ಕ್ರೀಡೆಗೆ ಆಗಲಿ ನಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ಅದನ್ನು ಒದಗಿಸ್ಕೊಡ್ಬೇಕು ಅಂತೇಳಿ, ಹಾಗೆಯೇ ನಮ್ಮ ಇರ್ತಕ್ಕಂಥ ಜಾಗದಲ್ಲೇ ನಮಗೆ ಈ ಇರ್ತಕ್ಕಂಥ ಆಟದ ಮೈದಾನದಲ್ಲೇ ನಮಗೆ ಬೇಕಾಗಿರ್ತಕ್ಕಂಥ ಕೆಲವು ಕೋರ್ಟ್ಗಳನ್ನು ಮಾಡಿಕೊಡ್ಲಿಕ್ಕೆ ಅದನ್ನು ಕೂಡ ನಾನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ. ಏನೇನು ಬೇಕು ನಮ್ಮ ಶಾಲೆಗೆ ಇನ್ನು ಮುಂದಿನ 2-3 ವರ್ಷಗಳಲ್ಲಿ ಆ ಕಾರ್ಯಗಳಾಗಬೇಕು ಅನ್ನುವಂಥದ್ದು, ಅದಕ್ಕೆ ಎಲ್ಲ ರೀತಿಯ ಒಂದು ಏರ್ಪಾಡನ್ನು ಮಾಡಿಕೊಂಡು ನಾವು ಮುಂದುವರಿತಾ ಇದ್ದೀವಿ. ಅದು ಇಷ್ಟೆಲ್ಲ ಕೈಗೂಡುತ್ತೆ ಅಂತೇಳಿ ನಾನು ಆಶಾಭಾವನೆಯನ್ನು ಹೊಂದಿದ್ದೇನೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ತುಂಬ ಕೈ ಜೋಡಿಸಿದ್ರು, ನನಗೆ ಬೆನ್ನು ತಟ್ಟದ್ರು, ನಾವಿದ್ದೀವಿ ನೀವು ಮುಂದುವರಿರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅನೇಕ ಅಡೆತಡೆಗಳು ಬಂದಾಗ ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಮುಂದುವರಿಯಿರಿ, ಸಣ್ಣ ಪುಟ್ಟದ್ದೇನಾದರೂ ಇದ್ದರೆ ನಮ್ಮನ್ನು ಕರೆಯಿರಿ, ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ನಮ್ಮ STMC ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಸಹಾಯವನ್ನು ಮಾಡಿದ್ರು. ಆದರೆ ನಾನು ವೈಯಕ್ತಿಕವಾಗಿ ನಾನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಆಕಸ್ಮಿಕ ಏನಾದರೂ ನ್ಯೂನತೆಗಳೇನಾದರೂ ಕಂಡು ಬಂದರೆ ದಯಮಾಡಿ ಅದನ್ನು ನಮಗೆ ತಿಳಿಸಿ, ಅದನ್ನು ನಾವು ಸರಿಪಡಿಸ್ಕೊಡ್ತೀವಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಕ್ಕಳೇ ಮುಂದೆ ಹೇಳ್ತಾ ಇದ್ರು ಮುಂದಿನ ಪ್ರಜೆಗಳು ಅಂತ ನಿಮ್ಮನ್ನ, ನೀವು ಮುಂದಿನ ಪ್ರಜೆಗಳು, ಮುಂದೆ ಆಸ್ತಿ ಆಗ್ಬೇಕಾಗಿರ್ತಕ್ಕಂಥವ್ರು ನೀವು, ಈ ದೇಶವನ್ನು ಕಾಪಾಡ್ತಕ್ಕಂಥವ್ರು ನೀವು. ಹಾದಿ ತಪ್ಪತಕ್ಕಂಥದ್ದು ಕ್ಷಣಿಕ, ಒಂದು ಕ್ಷಣದಲ್ಲಿ ನಾವು ಹಾದಿಯನ್ನು ತಪ್ಪೋದು. ನಾನು 3 ಕೆಲಸ ಕರೆಕ್ಟಾಗಿ ಮಾಡಿರಲಿ, ಒಂದು ಕೆಲಸವನ್ನು ತಪ್ಪು ಮಾಡಿಬಿಟ್ರು ಕೂಡ ನೋಡಿ ಇಲ್ಲಿರ್ತಕ್ಕಂಥ ಒಬ್ಬರು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ನೀವು ಹರಡ್ತಾ ಇರ್ತಕ್ಕಂಥ ಹೂಗಳು